ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ನೋಡಿ ಅರ್ಥ ಆಗುತ್ತೆ. ಮಧ್ಯದಲ್ಲಿ ಫಾರ್ವರ್ಡ್ ಮಾಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ನೋಡಿದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಯಾವ ರೀತಿ ಅಪ್ಲೈ ಮಾಡೋಂತ. ಯಾಕಂದರೆ ಕಂಪ್ಲೀಟ್ ಆದ ಒಂದು ವಿಡಿಯೋನ ಮಾಡಿದೆ ನಾನು, ಯಾವ ರೀತಿ ಅಪ್ಲೈ ಮಾಡೋಂತ ತೋರಿಸ್ಕೊಡ್ತೀನಿ ಲೈವ್ ಆಗಿ. ಒಂದು ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕಾಲೇಜ್ ವಿದ್ಯಾರ್ಥಿಗಳು ಎರಡೂ ಕೂಡ ಒಂದೇ ಥರನಾಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಅದನ್ನು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ಒಂದು ಅಪ್ಲಿಕೇಶನ್ ಹಾಕೋಬೋದು ಸೇವಾ ಸಿಂಧು ಪೋರ್ಟಲಲ್ಲಿ. ಆ ರೀತಿಯಾಗಿ ಹೇಳಿಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಗೂಗಲ್ ಸರ್ಚಲ್ಲಿ. ಇಲ್ಲಿ ಬರುತ್ತೆ ನೋಡಿ, ಸೇವಾ ಸಿಂಧು ಕರ್ನಾಟಕ GO.in ಅಂತ ಹೋಗ್ಬೇಕು. ನೋಡಿ ಇದರಲ್ಲಿ ಸೇವಾ ಸಿಂಧು ಸರ್ವಿಸ್ ಕರ್ನಾಟಕ ಅಂತ ಬರುತ್ತೆ. ಸೊ ಇದನ್ನು ತಗೋಬೇಡಿ. ಮೇನ್ ಬಂದ್ಬಿಟ್ಟು ಸೇವಾ ಸಿಂಧು ಕರ್ನಾಟಕ.go.in ಅಂತ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ, ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ ಅಧಿಕೃತ ಅಂತ ವೆಬ್ಸೈಟು. ಸೊ ಇದರಲ್ಲಿ ನಾವು ಬಸ್ ಪಾಸನ್ನು ಹುಡುಕಬೇಕು. ಆಪ್ಷನ್ನು ಡೈರೆಕ್ಟಾಗಿ ಲಾಗಿನ್ ಮಾಡಿದರೆ ಬಸ್ ಪಾಸು ಬರೋದಿಲ್ಲ. ಸೊ ಅದನ್ನು ನಾವು ಇಲ್ಲೇ ಡ್ಯಾಶ್ಬೋರ್ಡಲ್ಲೇ ನಿಮಗೆ ತೋರಿಸುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ವಿದ್ಯಾರ್ಥಿಯ ಬಸ್ ಪಾಸ್ ಅಂತ ಏನು ನೋಡ್ತಾ ಇದ್ದೀರಲ್ಲಿ ಇಲ್ಲಿ ನೋಡಿ, ಕಾಣ್ತಾ ಇದೆ ವಿದ್ಯಾರ್ಥಿ ಬಸ್ ಪಾಸ್. ಲೆಫ್ಟ್ ಸೈಡಲ್ಲಿ ವಿದ್ಯಾರ್ಥಿ ಬಸ್ ಪಾಸು ಕಲ್ಯಾಣ ಕರ್ನಾಟಕ, KSRTC, ವಾಯು ಕರ್ನಾಟಕ, ರಸ್ತೆ ಸಾರಿಗೆ ನಿಗಮ ಅಂತ ಒಟ್ಟು 3 ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಲ್ಲ ಆ ಒಂದು ಭಾಗದ ಜಿಲ್ಲೆಯ ತಾಲೂಕಿನ ಒಂದು ವಿದ್ಯಾರ್ಥಿಗಳು ಇದನ್ನ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಫಸ್ಟ್ ಒನ್ ಇದೆ ನೋಡಿ, ವಿದ್ಯಾರ್ಥಿ ಬಸ್ ಪಾಸ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಇದನ್ನು ತಗೋಬೇಕು. ಉಳಿದ 7 ಜಿಲ್ಲೆಯನ್ನು ಹೊರತುಪಡಿಸಿ, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳನ್ನು ಹೊರತುಪಡಿಸಿ KSRTC ಅಂತ ಏನಿದಿಲ್ಲ ಆ ಭಾಗದ ಬೆಂಗಳೂರು ಸೈಡ್ ಇರುವಂಥ ವಿದ್ಯಾರ್ಥಿಗಳು KSRTC ಬರುತ್ತೆ. ವಾಯು ಕರ್ನಾಟಕ ರಸ್ತೆ ಸಾರಿಗೆ ಒಳಪಡುವಂಥ ವಿದ್ಯಾರ್ಥಿಗಳು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕಿನ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನು ಮಾತ್ರ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, ಲಾಗಿನ್ ಟು ಅಪ್ಲೈ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ನ್ಯೂ ಆರ್ ರಿನ್ಯೂವಲ್ ವಿತ್ ಮಾಡಿಫಿಕೇಶನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಬಂದಿದೆ. KKRTC ಅಂತ ಕೊಟ್ಟಿದ್ದಾರೆ. ಇದರ ರಿನ್ಯೂವಲ್ ಕೂಡ ಆಗುತ್ತೆ ಅಥವಾ ನ್ಯೂ ಬ್ಲೂತ್ ಅಂತ ಕೊಟ್ಟಿದ್ದಾರೆ, ಎರಡರಲ್ಲಿ ಕೊಟ್ಟಿದ್ದಾರೆ, ಎರಡಕ್ಕೆ ಅಪ್ಲೈ ಆಗುತ್ತೆ ಅಂತೆ. ಸೊ ಇಲ್ಲಿ ಒಂದು ಸೇವಾ ಸಿಂಧು ID ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ನ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಇಲ್ಲಿ ರಿಜಿಸ್ಟರ್ ಇಯರ್ ಅಂತ ಕಾಣ್ತಾ ಇದೆ ನೋಡಿ, ಫಸ್ಟ್ ಟೈಮ್ ಯೂಸರ್ ಆಗಿದೆ ರಿಜಿಸ್ಟರ್ ಇಯರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ. ಅವಾಗ ನಿಮಗೆ ಯೂಸರ್ ID ಪಾಸ್ವರ್ಡ್ ದೊರೆಯುತ್ತೆ. ಅದನ್ನ ಇಲ್ಲಿ ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೋಬೇಕು. ಆಲ್ರೆಡಿ ಲಾಗಿನ್ ಇದ್ದವರು ಡೈರೆಕ್ಟ್ ಯೂಸರ್ ID ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ನೋಡಿ ನಾನು ಲಾಗಿನ್ ಅಂತ ಕೊಟ್ಟಿದ್ದೀನಿ. ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಫಸ್ಟಿಗೆ ಡೌನ್ಲೋಡ್ ಪ್ರೀ ಡಿಫೈನ್ಡ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ, ಟೆಂಪ್ಲೇಟ್. ಈ ಒಂದು ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಫಾರ್ಮ್ ಬರುತ್ತೆ. ಈ ಫಾರ್ಮಲ್ಲಿ ಫೋಟೋ ಹಚ್ಚಿ ನಿಮ್ಮ ಒಂದು ಕಾಲೇಜ್ ಕಡೆಯಿಂದ ಅಥವಾ ಸ್ಕೂಲ್ ಕಡೆಯಿಂದ ಪ್ರಿನ್ಸಿಪಾಲ್ ಸಹಿ ಮಾಡಿಸ್ಕೊಂಡು ಬರೋದಿರುತ್ತೆ. ಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದರೆ ಸ್ಕೂಲ್ ಕಡೆಯಿಂದ ಬರಬೇಕು. ಅಂದರೆ ಇದೆಲ್ಲ ಫಿಲ್ ಮಾಡ್ಕೊಂಡು ಫೋಟೋ ಅಂಟಿಸ್ಕೊಂಡು ಎಲ್ಲಿಂದ ಎಲ್ಲಿವರೆಗೆ ಅಂತ ಬರ್ಸ್ಕೊಂಡು ಬರಬೇಕಾಗುತ್ತೆ. ಕಾಲೇಜ್ ಆಗಿದ್ದರೆ ಕಾಲೇಜ್ ಕಡೆಯಿಂದ ಬರ್ಸ್ಕೊಂಡು ಅಥವಾ ನೀವೇ ಫಿಲ್ಅಪ್ ಮಾಡಿ ಜಸ್ಟ್ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ ಅಥವಾ ಹೆಡ್ ಮಾಸ್ಟರ್ ಸಿಗ್ನೇಚರ್ ಡೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೀನ್ ಹಾಕಿ ಸಿಗ್ನೇಚರ್ ಹಾಕಿ ಕೊಡಬೇಕು. ಸ್ಕೂಲ್ ಆಗಿದ್ರೆ ಸ್ಕೂಲು, ಕಾಲೇಜ್ ಆಗಿದ್ರೆ ಕಾಲೇಜು, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಫಾರ್ಮಲ್ಲೇ ಎಲ್ಲ ಡೀಟೇಲ್ ಆಗಿ ಫಿಲ್ಅಪ್ ಮಾಡಿ ಫೋಟೋ ಅನ್ಸ್ಕೊಂಡು ಇದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡೋದಿರುತ್ತೆ ಕೊನೆಯಲ್ಲಿ. ಆಗ ಇದನ್ನು ಡೌನ್ಲೋಡ್ ಕೇಳುತ್ತೆ. ಸೊ ಇದನ್ನು ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಕಂಪಲ್ಸರಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್, ಪ್ಲೀಸ್ ಅಪ್ಲೋಡ್ ಲೇಟೆಸ್ಟ್ ಫೋಟೋ ಇನ್ ಆಧಾರ್ ಆ್ಯಂಡ್ ದೆನ್ ಅಪ್ಲೈ ಫಾರ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಕೊಟ್ಟಿದೆ ನೋಡಿ. ನಿಮ್ಮ ಒಂದು ಲೇಟೆಸ್ಟ್ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿದ್ಯಾರ್ಥಿ ಬಸ್ ಪಾಸ್ ಮಾರ್ಪಾಡಿನೊಂದಿಗೆ ಹೊಸ ನವೀಕರಣಕ್ಕಾಗಿ ಅರ್ಜಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ವ್ಯೂ ಇಂಟ್ರಕ್ಷನ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಂಟ್ರಕ್ಷನ್ ಏನೇನು ಅನ್ನೋದು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಇದನ್ನು ಒಂದ್ಸಲ ಓದ್ಕೊಳ್ಳೇಬೇಕು. ಯಾವುದೇ ಒಂದು ಅಪ್ಲಿಕೇಶನ್ ಹಾಕೋಕೆ ಮುಂಚೆಗೆ ಇಂಟ್ರಕ್ಷನ್ ಓದ್ಕೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಓದ್ಕೊಳ್ಳಿ. ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಅನ್ನೋದು ಇಲ್ಲಿ ಡೀಟೇಲ್ ಕೊಟ್ಟಿರ್ತಾರೆ, ಯಾವ ರೀತಿ ಪ್ರೊಸೆಸ್ ಅಂತ. ಇದಾದ ನಂತರ ಇಲ್ಲಿ ಸಿಟಿಜನ್ಶಿಪ್ ಅಂತಿದೆ, ಇಂಡಿಯನ್ ಅಂತ ಹಾಕೊಳ್ಳಿ, ಇಂಡಿಯನ್ ಸಿಟಿಜನ್ಶಿಪ್ಪು. ಆನಂತರ ಕರ್ನಾಟಕ ಅಂತ ಹಾಕೊಳ್ಳಿ. ಅದಾದ ನಂತರ ಆಧಾರ್ ನಂಬರ್ ಕೇಳುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಆನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಇಲ್ಲಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಅದಾದ ನಂತರ ಕೋರ್ಸ್ ಕ್ಯಾಟಗರಿ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಕೋರ್ಸ್ ಯಾವುದಿದೆ, ಪ್ರೈಮರಿ ಸ್ಕೂಲು, ಹೈಯರ್ ಪ್ರೈಮರಿ, PUC, ಡಿಪ್ಲೊಮೊ, ITI, ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಪ್ರೊಫೆಷ್ನಲ್ ಅಥವಾ ಮೆಡಿಕಲ್ ಕೋರ್ಸು, ಈವ್ನಿಂಗ್ ಕಾಲೇಜು, PhD, ಪ್ರೈವೇಟ್ ಡಿಗ್ರಿ ಕಾಲೇಜು,
CBSE ICSE ಅಂತ ಇಷ್ಟು ಕೋರ್ಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಒಂದು ಕೋರ್ಸನ್ನು ಇಲ್ಲಿ ಹಾಕಬೇಕು. ಯಾವ ಒಂದು ತರಗತಿಯಲ್ಲಿ ಓದ್ತಾ ಇದ್ದೀರಾ ಅದೊಂದು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಕ್ಲಾಸ್ ಕೋರ್ಸ್ ಅಂತ ಕೇಳುತ್ತೆ. ಸೊ ಯಾವ ಒಂದು ಕೋರ್ಸ್ ಓದ್ತಾ ಇದ್ದೀರಾ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಸೊ ಅದನ್ನು ಕೂಡ ಹಾಕಬೇಕು. ಸೊ ನಾ ಇಲ್ಲಿ PG ವಿದ್ಯಾರ್ಥಿ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಪ್ರೊಫೆಷ್ನಲ್ ಅಂತ ತೊಗೊಂಡಿದ್ದೀನಿ ನಾನು. ಸೊ ನಿಮ್ಗೆ ಯಾವ್ದು ಅನ್ವಯಿಸೋ ಅದನ್ನು ತೊಗೊಳ್ಳಿ. ಕೋರ್ಸ್ ಮತ್ತು ಕೇಳುತ್ತೆ. ಮತ್ತು ಕೋರ್ಸ್ ಬಂದುಬಿಟ್ಟು ಎಲ್ಲ ತೋರಿಸುತ್ತೆ ಇಲ್ಲಿ ನಿಮಗೆ. ಬ್ಯಾಚುಲರ್ ಆಫ್ ಫಾರ್ಮಸಿ ಎಜುಕೇಷನು, ಕಾಮರ್ಸ್ ಆ್ಯಂಡ್ ಲಾ, ಅಗ್ರಿಕಲ್ಚರು, ಆರ್ಕಿಟೆಕ್ಚರು, ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲು, ಎಲ್ಲ ರೀತಿ ಒಂದು ಡಿಪ್ಲೊಮಾ ಕೋರ್ಸ್ಗಳು ತೋರಿಸುತ್ತೆ ಇದರಲ್ಲಿ. ಯಾಕಂದರೆ PGದು ಎಲ್ಲ ಒಂದು ಕೋರ್ಸು, ಡಿಗ್ರಿ ಇದ್ದರೆ ಡಿಗ್ರಿ ಕೋರ್ಸ್ಗಳು, ಈ ರೀತಿಯಾಗಿ ಎಲ್ಲ ಕೋರ್ಸ್ ತೋರಿಸುತ್ತೆ. ಸೊ ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಎಂಟ್ರಿ ಮಾಡಬೇಕು. ಯಾಕಂದರೆ ಫಾರ್ಮಲ್ಲಿ ಫಿಲಪ್ ಮಾಡುವಾಗ, ಸ್ಕೂಲ್ ಕಡೆಯಿಂದ ನೀವು ಫಿಲಪ್ ಮಾಡುವಾಗ ಏನು ಕೋರ್ಸ್ ಹಾಕಿರ್ತಾರಲ್ಲ ಅದೇ ಕೋರ್ಸನ್ನು ಇಲ್ಲಿ ಹಾಕಬೇಕು. ಸೊ ನೀವು ಅಲ್ಲೊಂದು ಏನೋ ಬರೆದುಬಿಟ್ರಿ, ಇಲ್ಲೊಂದು ಏನೋ ಅವಸರದಲ್ಲಿ ತಪ್ಪಾಗಿ ಹಾಕಿಬಿಟ್ರಿ ಅಂದರೆ ನಿಮ್ಮ ಒಂದು ಬಸ್ ಪಾಸು ಆನ್ಲೈನಲ್ಲೇ ರಿಜೆಕ್ಟ್ ಆಗುತ್ತೆ. ಅಲ್ಲಿ ಬಸ್ ಪಾಸ್ ನಿಮಗೆ ಇಶ್ಯೂ ಆಗೋದಿಲ್ಲ. ಸೊ ಹಾಗೆ ತುಂಬಾ ಕೇರ್ಫುಲ್ ಆಗಿ ಇದನ್ನು ಎಂಟ್ರನ್ನ ಮಾಡ್ಕೊಳ್ಳಿ. ಸೊ ಹಾಕೊಂಡ ನಂತರ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಹೇಳೋದು ಮರ್ತಿದ್ದೆ. ಸೊ ಅಲ್ಲಿ ಫಸ್ಟಿಗೆ ಆಧಾರ್ ಕಾರ್ಡ್ ಏನು ಹಾಕ್ತಿರಲ್ಲ ನಂಬರು, ಆ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಬಂದಿರುವಂಥ OTPಯನ್ನು ಇಲ್ಲಿ ನೀವು ಹಾಕಿ ನೀವು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿಸಿ ವ್ಯಾಲಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಏನು ಹಾಕಿರ್ತೀರಲ್ಲ, ಮೊಬೈಲ್ ನಂಬರು ಕೂಡ ಒಂದು OTP ಬರುತ್ತೆ. ಬಂದಿರುವಂಥ OTPಯನ್ನು ಎಂಟ್ರ್ ಮಾಡಿ ವ್ಯಾಲಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಅವಾಗಲೇ ಫಿಲ್ ಮಾಡೋ ತೋರಿಸಿದೆ, ಬಟ್ ಇವಾಗ ಎಂಟ್ರ್ ಮಾಡಿದ್ದೀನಿ. ಸೊ ಅದು ಬರ್ತಾ ಇದೆ. ಸೊ ವೆರಿಫೈಡ್ ಆಗುತ್ತೆ ಮೊಬೈಲ್ ನಂಬರು. ಮಾಡಿದ ನಂತರ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಮಹಿಳೆಯರಿಗೆ ವಿದ್ಯಾರ್ಥಿನಿಯರು ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ಶಕ್ತಿ ಯೋಜನೆಯಡಿ ಕರ್ನಾಟಕ ರಾಜ್ಯದೊಳಗೆ ಉಚಿತ ಪ್ರಯಾಣ ಸೌಲಭ್ಯವನ್ನು ಒದಗಿಸುತ್ತದೆ. ನೆರೆ ರಾಜ್ಯದಲ್ಲಿ ವಾಸವಿದ್ದು ಕರ್ನಾಟಕ ರಾಜ್ಯದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಾಸವಿದ್ದು ನೆರೆ ರಾಜ್ಯದ ಶಾಲೆ ಅಥವಾ ಕಾಲೇಜುಗಳಲ್ಲಿ ವಾಸ ಮಾಡುತ್ತಿರುವ ವಿದ್ಯಾರ್ಥಿನಿಯರು ರಿಯಾಯಿತಿ ಪಾಸು ಪಡೆಯುವ ಅಗತ್ಯವಿದೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಕರ್ನಾಟಕ ಸರ್ಕಾರದ ವತಿಯಿಂದ ಮಹಿಳೆಯರಿಗೆ ಉಚಿತ ಒಂದು ಜರ್ನಿ ಇದೆ, ಅಂದರೆ ಪ್ರಯಾಣ ಇದೆ. ಸೊ ಅಂಥವ್ರಿಗೆ ಇದು ಬಸ್ ಪಾಸ್ ತಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಧಾರ್ ಕಾರ್ಡ್ ತೋರಿಸಿ ಸಾಕು ಅವರಿಗೆ ಮಹಿಳೆಯರಿಗೆ ಬಿಡುತ್ತಾರೆ. ಸೊ ನಾನಿಲ್ಲಿ ಒಂದು ಹುಡುಗಿದು ಅಪ್ಲಿಕೇಶನ್ ಆಗ್ತಾ ಇದ್ದೆ. ಸೊ ಹಾಗಾಗಿ ಈ ರೀತಿಯಾಗಿ ಬರ್ತಾ ಇದ್ದಿದ್ದು. ಯಾಕಂದರೆ ಹುಡುಗಿಯರಿಗೆ ಆಲ್ರೆಡಿ ಫ್ರೀನೇ ಇದೆ. ಸೊ ಅದಕ್ಕೋಸ್ಕರ ರಾಜ್ಯದ ಶಾಲೆ ಅಥವಾ ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಾಸವಿದ್ದು ನೆರೆ ರಾಜ್ಯದಲ್ಲಿ ನೋಡಿ ನಮ್ಮ ಕನ್ನಡದವರು ಬೇರೆ ರಾಜ್ಯದಲ್ಲಿ ಓದ್ತಾ ಇದ್ದರೆ ಅಂಥ ಒಂದು ಪಾಸ್ಗಳನ್ನು ಮಾತ್ರ ನೀವು ರಿಯಾಯಿತಿ ದರದಲ್ಲಿ ಪಾಸನ್ನು ಪಡೆಯುವ ಅಗತ್ಯ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು, ಗಂಡನ ಹೆಸರು, ಫೋಟೋ, ಅವರ ಡೇಟ್ ಆಫ್ ಬರ್ತು, ಅವರ ಒಂದು ಅಡ್ರೆಸ್ಸು ಎಲ್ಲ ಡೀಟೇಲ್ ಆಗಿ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಅದನ್ನು ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ನಂತರ ಕ್ಯಾಟಗರಿ ತೊಗೊಳ್ಳಿ. SC ST ಅದರ್ಸ್ ಅಂತ ಕೇಳುತ್ತೆ. ಸೊ ನಿಮ್ದು ಯಾವುದಿದೆ ಇದರಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಆಡಿ ಸಂಖ್ಯೆ ಕೇಳುತ್ತೆ. ಇಲ್ಲಿ ಆಡಿ ನಂಬರ್ನ ಎಂಟ್ರ್ ಮಾಡಿ. ಆಡಿ ನಂಬರ್ ಎಂಟ್ರ್ ಮಾಡಿದ ನಂತರ ಸ್ಟೂಡೆಂಟ್ ನೇಮ್ ಆಸ್ ಪರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿ ಇದೆ ಆಡಿ ನಂಬರ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಕ್ಯಾಸ್ಟ್ ಹೆಸರು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ನೆಕ್ಸ್ಟ್ ಅದ ನಂತರ ಮತ್ತೆ ಇನ್ಸ್ಟಿಟ್ಯೂಟ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಎಂಟರ್ ಸ್ಟೂಡೆಂಟ್ ID ಅಂತ ಬರ್ತಾ ಇದೆ. ಸ್ಟೂಡೆಂಟ್ ID ಬಂದು ನಿಮ್ಮೊಂದು ಕಾಲೇಜಿನ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, PUC ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, PG ಆಗಿರ್ಬೋದು, ಅಡ್ಮಿಷನ್ ಮಾಡಿರ್ತೀರ ಆ ಒಂದು ID ನಂಬರ್ನ ಇಲ್ಲಿ ಹಾಕೋದಿರುತ್ತೆ. ಸ್ಟೂಡೆಂಟ್ ನೇಮ್ ಅಂತ ಕೇಳ್ತದೆ. ಸ್ಟೂಡೆಂಟ್ ನೇಮನ್ನು ಹಾಕೊಳ್ಳಿ. ಅವರ ಅಡ್ರೆಸ್ಸನ್ನು ಹಾಕೊಳ್ಳಿ. ಅಡ್ರೆಸ್ ಹಾಕಿದ ನಂತರ ಮತ್ತೆ ಕ್ಲಾಸ್ ಕೋರ್ಸ್ ಅಂತ ಕೇಳುತ್ತೆ. ನೋಡಿ ಫಸ್ಟ್ PUC BSc ETC ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ಕ್ಲಾಸ್ ಕೋರ್ಸನ್ನು ಎಂಟ್ರಿ ಮಾಡಿ. ಅದರ ನಂತರ ಯೂನಿವರ್ಸಿಟಿ ನೇಮ್ ಹಾಕೊಳ್ಳಿ. ಯೂನಿವರ್ಸಿಟಿ ಹಾಕಿದ ನಂತರ ಡಿಸ್ಟಿಕ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಡಿಸ್ಟಿಕ್ನಲ್ಲಿ ನಿಮ್ಮ ಒಂದು ಕಾಲೇಜ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ನೇಮು, ಕಾಲೇಜ್ ನೇಮು ಅಥವಾ ಸ್ಕೂಲ್ ನೇಮು ಅದನ್ನು ಇಲ್ಲಿ ಕೊಟ್ಟಿರ್ತಾರೆ ಲಿಸ್ಟನ್ನು ನೋಡಿಕೊಂಡು ಸರಿಯಾದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ.
ಸೊ ಅಂತ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಕೇಳುತ್ತೆ. ಇನ್ಸ್ಟಿಟ್ಯೂಟು ಅಡ್ರೆಸ್ಸನ್ನು ಹಾಕ್ಬೇಕು, ಕಾಲೇಜ್ ಅಡ್ರೆಸ್ಸು. ಮತ್ತು ಬಸ್ ಪಾಸು ಫೀ ಟು ಪೇ ಟು ಎಟ್ ಕೌಂಟರ್ ಅಂತ ಬರುತ್ತೆ. ಸೊ ಎಸ್ ಆಗಿದ್ರೆ 150 ರೂಪಾಯಿ ತೋರಿಸುತ್ತೆ. ಜನರಲ್ ಆಗಿದ್ರೆ ಎಷ್ಟು ತೋರಿಸುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಅದರ್ಸ್ ಅಂತ ತೊಂದರೆ 1550 ರೂಪಾಯಿ ಇದೆ. ನೋಡಿ, ಬೇರೆ ಒಂದು ವರ್ಗದವರಿಗೆ 1550 ರೂಪಾಯಿ ತೋರಿಸುತ್ತೆ ನಿಮಗೆ. ವ್ಯಾಲಿಡ್ ಅಪ್ ಟು 2026 3ವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಎಸ್ ಆಗಿದ್ರೆ 150 ರೂಪಾಯಿ, ಬೇರೆಯವರಿಗೆ 1550 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಈಸ್ ರೆಸಿಡೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ ರೇಷನ್ ಕಾರ್ಡ್ ಅಂತಿದೆ. ಸೊ ನಿಮ್ಮೊಂದು ರೆಸಿಡೆಂಟ್ ಅಡ್ರೆಸ್ಸು ನಿಮಗೆ ರೇಷನ್ ಕಾರ್ಡ್ ಇರೋದು ಸೇಮ್ ಇದೆ ಅಂತ ಕೇಳುತ್ತೆ. ರೇಷನ್ ಕಾರ್ಡ್ ಇರುವಂಥ ಅಡ್ರೆಸ್ ನಿಮ್ಮದು ವಾಸ ಸ್ಥಳ ಹಾಕಿದ್ರೆ ಎಸ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ಬೇರೆ ಬೇರೆ ಆಗಿದ್ರೆ ನೋ ಅಂತ ತೊಗೋಬೇಕಾಗುತ್ತೆ. ಸೊ ನಮ್ಮದು ಸೇಮ್ ಇದೆ ಅಡ್ರೆಸ್ಸು. ಸೊ ರೇಷನ್ ಕಾರ್ಡ್ ಇರುವಂಥದ್ದು ವಾಸ ಸ್ಥಳ ಇರೋದು ಸೇಮ್ ಇದೆ. ಸೊ ಎಷ್ಟು ತೊಗೊಂಡಿನಿ. ಸೊ ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಅಂತ ಕೇಳುತ್ತೆ. ಬೋರ್ಡಿಂಗ್ ಪಾಯಿಂಟ್ MS ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ, ಅದರ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಇಲ್ಲಿ ನಾನು ಊರು ತೋರಿಸ್ತಾ ಇಲ್ಲ ಬೋರ್ಡಿಂಗ್ ಪಾಯಿಂಟ್. ಸೊ ಊರು ಇಲ್ಲಿ ನಿಮಗೆ ಶೋ ಆಗ್ತಾಯಿಲ್ಲ ಅಂದರೆ ಅದರಂತ ತೊಗೊಳ್ಳಿ. ಅದರಂತ ತೊಗೊಂಡಾಗ ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಅಂತ ಕೇಳುತ್ತೆ. ಸೊ ಮೈಲ್ ಸ್ಟೋನು ಅದರು ರುಕ್ಮಾಪುರ ಅಂತ ಬರುತ್ತೆ. ಮತ್ತು ಅದರಂತ ತೊಗೊಳ್ಳಿ. ಅದರಂತ ತೊಗೊಂಡ ನಂತರ ಫ್ರಮ್ ರೂಟ್ ಅಂತ ಕೇಳುತ್ತೆ. ನೀವು ಎಲ್ಲಿಂದ ಬರ್ತೀರಾ, ಫ್ರಮ್ ರೂಟ್ ಇಂದ ಅಂತ ಕೊಟ್ಟಿದ್ದಾರೆ. ಇಂದ ರೂಟು, ಫ್ರಮ್ ರೂಟ್ ಎಲ್ಲಿಂದ. ಎಕ್ಸಾಂಪಲ್ ಆಗಿ ನಾನು ಸುರಪುರದಿಂದ ಯಾದಗಿರಿಗೆ ಹೋಗಬೇಕು ಅಂತ ಅನ್ಕೊಳ್ಳಿ. ಅದ ನಂತರ ಟು ರೂಟು ಯಾದಗಿರಿ ಎಲ್ಲಿವರೆಗೆ. ವಯ ಕೇಳುತ್ತೆ. ವಯ ಶಾಪುರ್ ಅಂತ ಹಾಕ್ತೀನಿ. ಅಂದರೆ ನೀವು ಬರುವಾಗ ಒಂದು ಕ್ರಾಸ್ ಇರುತ್ತೆ ಅಥವಾ ಸೆಂಟ್ರ್ ಪಾಯಿಂಟಲ್ಲಿ ಸ್ಟಾಪ್ ಇರುತ್ತೆ ನೋಡಿ, 2-3 ರೂಟ್ಗಳು ಕಲಿತೇವಲ್ಲ. ಸೊ ಅಂಥ ಒಂದು ಪ್ಲೇಸನ್ನು ವಯ ರೂಟ್ ಅಂತ ಕೇಳ್ತಾರೆ. ಸೊ ವಯ ರೂಟನ್ನು ಒಂದು ಆಯ್ಕೆಯನ್ನು ಮಾಡ್ಕೊಳ್ಳೇಬೇಕು. ಸೊ ವಯ ರೂಟನ್ನು ಹಾಕ್ಕೊಂಡಿದ್ದೀನಿ. ಹಾಕೊಂಡ ನಂತರ ಮತ್ತೆ ನಿಮಗೆ ಸೆಲೆಕ್ಟ್ ಡಿವಿಷನ್ ಅಂತ ಕೇಳುತ್ತೆ. ಸೊ ನಿಮ್ಮ ಒಂದು ಡಿವಿಷನ್ನು ಎಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ತೋರಿಸುವಂಥ ಜಿಲ್ಲೆ ತೋರಿಸುತ್ತೆ ನಮಗೆ. ಇಲ್ಲೇನು ತೋರಿಸ್ತಾ ಇದ್ದರೆ ಇವೆಲ್ಲವೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಡಿವಿಷನ್ಗಳು ಅಂತ ನೀವು ಹೇಳ್ಬೋದು. ಬಳ್ಳಾರಿ, ಬೀದರ್, ಹೊಸಪೇಟೆ, ಕಲಬುರಗಿ 2 ಅಂತ ಒಂದಿದೆ. ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ, ವಿಜಯಪುರ. ಆ್ಯಕ್ಚುಲಿ ವಿಜಯಪುರ ಬರಬಾರ್ದು. ಸೊ ವಿಜಯಪುರಗಳಲ್ಲಿ ತೋರಿಸ್ತಾ ಇದೆ. ಸೊ ಯಾದಗಿರಿ ತಂದಿದೆ ನಾನು. ಅದನಂತರ ಸೆಲೆಕ್ಟ್ ದ ಡಿಪೋ ಅಂತ ಕೊಟ್ಟಿದ್ದಾರೆ. ಡಿಪೋಟು ಇಲ್ಲಿ ಗುರುಮಿಟ್ ಕಲ್ಲು ನಿಮ್ಮೊಂದು ತಾಲೂಕು ತೋರಿಸುತ್ತೆ. ಡಿಪೋ ಯಾವ ಒಂದು ಊರಲ್ಲಿದೆ ಡಿಪೋನ ಸೆಲೆಕ್ಟ್ ಮಾಡ್ಕೋಬೇಕು, ಬಸ್ ಡಿಪೋ. ಆನಂತರ ಸೆಲೆಕ್ಟ್ ದ ಕೌಂಟರ್ ಅಂತ ಕೊಡುತ್ತೆ. ಸೊ ನಿಮ್ಮ ಒಂದು ತಾಲೂಕಿನಲ್ಲೇ ನಿಮಗೆ ಬಸ್ ಪಾಸ್ ಇಶ್ಯೂ ಆಗುತ್ತೆ. ಸೊ ತಾಲೂಕು ಹೆಸರು ಶೋ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿರುತ್ತಪ್ಪ ಅಂದರೆ ಏನೆಲ್ಲ ಫಿಲ್ ಮಾಡಿರ್ತೀವಿ ಇಷ್ಟೊತ್ತು ನಾವು ಅದನ್ನೆಲ್ಲದನ್ನೇ ಒಂದು ಸಲ ಇಲ್ಲಿ ಶೋ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ, ಸರಿಯಾಗಿ ತುಂಬಿದೀವ, ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ನಿಮಗೆ. ಸೊ ಇಲ್ಲಿ ಎಡಿಟನ್ನು ಮಾಡ್ಕೋಬೋದು. ಎಲ್ಲನೂ ಕರೆಕ್ಟ್ ಆಗಿದ್ದರೆ ಸೊ ಅಟ್ಯಾಚ್ ಅನೆಕ್ಜರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಟ್ಯಾಚ್ ಅನೆಕ್ಜರಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಂತರ ನಿಮಗೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಏನಿದೆ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಅಂದರೆ ಫಸ್ಟ್ ಈ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೀರಲ್ಲ, ಈ ಒಂದು ಫಾರ್ಮು ಕಾಲೇಜ್ಗಳಿಂದ ಏನು ತುಂಬಿಸ್ಕೊಂಡಿರ್ತೀರಲ್ಲ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು. ಸೊ ಈ ಒಂದು ಸ್ಟೂಡೆಂಟ್ ಬಸ್ ಪಾಸಿಂದು ಇದನ್ನು ನೀವು ಎಲ್ಲನೂ ಫಿಲ್ ಮಾಡಿ ಇರ್ತೀರಲ್ಲ, ಸೈನ್ ಮಾಡಿಸ್ಕೊಂಡ್ಬಿಟ್ಟಿರೋದು. ಸೊ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಸೊ ಅದ ನಂತರ ಇಲ್ಲಿ ಕೋರ್ಸ್ ಪ್ರವೇಶ ಪಡೆದಿರುವ ಕುರಿತು ಶುಲ್ಕ ಪಾವತಿ ರಸೀದಿ ಅಂತಿದೆ. ಅಡ್ಮಿಷನ್ ರಿಸಿಪ್ಟನ್ನು ಇಲ್ಲಿ ಅಂದರೆ ಅಪ್ಲೋಡ್ ಮಾಡಬೇಕು. ಪೇ ಮಾಡಿರುವಂಥ ಕಾಲೇಜಿಗೆ ಏನು ಪೇ ಮಾಡಿರ್ತೀರಲ್ಲ ಪೇಮೆಂಟ್ ರಿಸಿಪ್ಟು. ಸೊ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ಅದನಂತರ ಪ್ರೂಫ್ ಆಫ್ ರೆಸಿಡೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಆಧಾರ್ ಕಾರ್ಡನ್ನು ನೀವು ಅಪ್ಲೋಡನ್ನು ಮಾಡ್ಬೋದು, ನಿಮ್ಮ ವಾಸ್ತಳವನ್ನು ಕೂಡ ಅಪ್ಲೋಡ್ ಮಾಡ್ಬೋದು, ರೇಷನ್ ಕಾರ್ಡನ್ನು ಕೂಡ ಅಪ್ಲೋಡನ್ನು ಮಾಡ್ಬೋದು. ಸೊ ಎಲ್ಲನೂ ಅಪ್ಲೋಡ್ ಮಾಡಿದ ನಂತರ ಸೇವ್ ಅನೆಕ್ಜರಿ ಅಂತಿದೆ ನೋಡಿ, ಈ ಒಂದು ಸೇವ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ರಿಸಿಪ್ಟು ಅಕ್ಲಾಜ್ಮೆಂಟ್ ಓಪನ್ ಆಗುತ್ತೆ ನೋಡಿ. ಅಕ್ಲಾಜ್ಮೆಂಟ್ ಓಪನ್ ಆಗಿದೆ. ಕರ್ನಾಟಕ ಸರ್ಕಾರ ಸಕಾಲ ಅಕ್ಲಾಜ್ಮೆಂಟು ಸ್ವೀಕೃತಿ ಬಂದಿದೆ. ಸೊ ಈ ಒಂದು ಸ್ವೀಕೃತಿಯನ್ನು ನೀವು ಪ್ರಿಂಟ್ ಅಂತ ಇಲ್ಲಿ ಪ್ರಿಂಟ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇದನ್ನು PDF ಅನ್ನು ಸೇವ್ ಮಾಡ್ಕೊಳ್ಳಿ ಮತ್ತು ಒಂದು ಪ್ರಿಂಟನ್ನು ತಗೊಂಡು ಸಪೋರ್ಟಿಂಗ್ ಡಾಕ್ಯುಮೆಂಟು ಏನು ಫಾರ್ಮ್ ಫಿಲ್ ಮಾಡಿರ್ತೀರೋ ಆ ಒಂದು ಫಾರ್ಮನ್ನು ತಗೊಂಡು ಹತ್ತಿರದ ಒಂದು ತಾಲೂಕು ಡಿಪೋಗೆ ಹೋಗಿ ನೀವು ಈ ಒಂದು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡು, ಸ್ಕೂಲು ಅಥವಾ ಕಾಲೇಜು ಅಡ್ಮಿಷನ್ ರಿಸಿಪ್ಟು ಮತ್ತು ಪೇಮೆಂಟ್ ಏನು ಪೇ ಮಾಡಿರ್ತೀರೋ ರಿಸಿಪ್ಟ್ ತೊಗೋಬೇಕು. ಮತ್ತು ನಿಮ್ಮೊಂದು ಜಾತಿ ಆದಾಯ ಪ್ರಮಾಣಪತ್ರ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ದಾಖಲಾತಿಯೊಂದಿಗೆ ಎಲ್ಲ ಒಯ್ದು ನೀವು ಬಸ್ ಸ್ಟಾಪಿಗೆ ತಾಲೂಕು ಬಸ್ ಸ್ಟಾಪಿಗೆ ಕೊಟ್ಟರೆ ಅಲ್ಲಿ ನಿಮಗೆ 1 ಅಥವಾ 2 ದಿನದಲ್ಲಿ ಬಸ್ ಪಾಸನ್ನು ಕೊಡುತ್ತಾರೆ.
ಸೊ ಇದಿಷ್ಟು ಈ ಒಂದು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಮುಖಾಂತರ ಬಸ್ ಪಾಸ್ಗೆ ಅರ್ಜಿಯನ್ನ ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗ್ತಿದ್ದಿಲ್ಲ, ಕೆಲವೊಂದಲ್ಲಿ ಸ್ಟೆಪ್ ಅಲ್ಲಿ ಎರರ್ ಬರ್ತಾ ಇದೆ, ಸೊ ಏನಾದರೂ ಪ್ರಾಬ್ಲಮ್ ಸಮಸ್ಯೆಗಳು ಎದುರಾದಲ್ಲಿ ನನಗೆ ಕಾಮೆಂಟ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಸೊ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೇನೆ, ಅಲ್ಲಿ ಒಂದು ಮೆಸೇಜನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ. ಇದೇ ರೀತಿಯಾಗಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.